ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇದು ಬಂದು ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ಲತ್ತದ, ಅಂದ್ರೆ ಲೇಟಾಗಿ ಹಾಕ್ಲತ್ತೀನಿ. ಯಾಕಂದ್ರೆ ನನಗೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಫುಲ್ಲು ಬ್ಯುಸಿ ಇದ್ದ. ಹಾಗಾಗಿ ಎದ್ರ ಸಲುವಾಗಿ ಬ್ಯುಸಿ ಇದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಕಂಪಲ್ಸರಿ. ಅದ್ರ ಸಲುವಾಗಿ ನನಗೂ ವೀಡಿಯೋ ಎಡಿಟಿಂಗ್ ಮಾಡ್ಲಿಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋನೂ ಮಾಡಿಲ್ಲ. ಇವೆಲ್ಲ ಫಸ್ಟಿನ ವೀಡಿಯೋ ಅಂದ್ರೆ ಮಂಡೇ ಹಿಡ್ದು ಒಂದು 2 ಡೇಸ್ 3 ಡೇಸ್ ಹಿಡಿದು ನಾನು ವೀಡಿಯೋ ಭೀ ಮಾಡಿಲ್ಲ. ಹಾಗಾಗಿ ಮಂಡೇ ಟ್ಯೂಸ್ಡೇ ಹಂಗೆ ಮಾಡೀನಿ, ಬಟ್ ವೆಡ್ನೆಸ್ಡೇ ಥರ್ಸ್ಡೇ ಮಾಡಿಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ಲತ್ತೀನಿ ವೀಡಿಯೋಗಳು. ಈ ಸ್ವಲ್ಪ ಕೆಲಸ ಭೀ ಇತ್ತು, ಅಂದ್ರೆ ಬಟ್ಟೆ ಹೊಲಿಯೋದು ಮತ್ತು ಹಾಗೆ ಈ ಶಾಪಿಂಗು ಅದೆಲ್ಲ ಮಾಡೋದಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡ್ಲಿಕ್ಕೆ ಭೀ ಆಗಿಲ್ಲ, ಎಡಿಟಿಂಗ್ ಮಾಡ್ಲಿಕ್ಕಾಗಿಲ್ಲ. ಹಾಗಾಗಿ ವೀಡಿಯೋ ಹಾಕಿಲ್ಲ. ಬಟ್ ಆಲ್ರೆಡಿ 1 ವೀಕ್ ಅಂದ್ರೆ 5 ಡೇಸ್ ಆಗಿದ್ಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ಲತ್ತೀನಿ. ಸ್ವಲ್ಪ ಆವಾಗವಾಗ ಗ್ಯಾಪ್ ಆಗ್ಲತ್ತದ, ಆಗಬಾರ್ದು ಅನ್ಕೋತೀನಿ, ಬಟ್ ಆಗಲ್ಲಾಗ್ಯದ. ಯಾಕಂದ್ರೆ ಮಾರ್ನಿಂಗು ಜಲ್ದಿನೇ ಹೇಳ್ಬೇಕಲ್ವ, ಅಮ್ಮನ ಸ್ಕೂಲ್ ಸ್ಟಾರ್ಟ್ ಆಗ್ಯದಲ್ವ. ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗ್ಯದಂತಂದು ಬೆಳಗ್ಗೆ ಜಲ್ದಿ ಒಂದು 6 ಗಂಟೆ ಏನಿಲ್ಲ, 6:30 ಹಂಗೆ ಹೇಳ್ತೀನಿ ಒಂದೊಂದು ಟೈಮಿಗೆ. 6:30 ಹಂಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಮಗೆ ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ಮನೆಗಿಂದ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡೋಟ್ಗೆ ನಾನು ಮಧ್ಯಾಹ್ನ ಮಲ್ಗೋದಿಲ್ಲಲ್ವ. ಅದ್ರ ಸಲುವಾಗಿ ನನಗೆ ರಾತ್ರಿ ಜಲ್ದಿ ನಿದ್ದೆ ಹೊಂಟದ. ಹಾಗಾಗಿ ನನಗೆ ವೀಡಿಯೋ ಎಡಿಟಿಂಗ್ ಅದು ಆಗಿಲ್ಲ. ಆ್ಯಕ್ಚುಲಿ ಮಧ್ಯಾಹ್ನದಾಗ ಎಡಿಟಿಂಗ್ ಮಾಡ್ಲಿಕ್ಕಂತೂ ಆಗಲ್ಲ, ಯಾಕಂದ್ರೆ ಜಾನು ಇರ್ತಾಳಲ್ವ. ಇನ್ನು ನಾ ಏನರ ಫೋನ್ ಹಿಡ್ಕೊಂಡು ಕುಂತ ಅಂದ್ರೆ ಆಕಿ ಬಂದು ನನಗೆ ಭೀ ಫೋನ್ ಬೇಕು ಅಂತ ಹಠ ಮಾಡ್ತಾಳೆ. ಇಲ್ಲದ್ರೆ ಬೇರೆ ಏನರ ಮಾಡಮಿ, ಇಲ್ಲ ಹೊರಗೆ ಹೋಗಮ್ ನಡಿ ಅಂತ ಈ ಥರ ಅಂತಾಳೆ. ಅದ್ರ ಸಲುವಾಗಿ ನನಗೆ ವೀಡಿಯೋ ಮಧ್ಯಾಹ್ನ ಎಡಿಟಿಂಗ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾನು ನೈಟೇ ವೀಡಿಯೋ ಎಡಿಟಿಂಗ್ ಊಟ ಮಾಡಿದ್ಮೇಲೆ ವಾಕಿಂಗ್ ಮಾಡ್ಕೋತಾ ಎಡಿಟಿಂಗ್ ಮಾಡಿ ಹಾಗೆ ವಾಯ್ಸ್ ಓವರ್ ಕೊಟ್ಟು ಬರ್ತೀನಿ. ಅಲ್ಲಿ ತನಕ ನಮ್ಮ ಮನೆಯವರು ಜಾನುಗೂ ಅಮ್ಮಗೂ ಮಂಗಿಸ್ತಾರೆ. ಹಾಗಾಗಿ ನನಗೆ ಇನ್ನು ಅವ್ರು ಇಲ್ಲಿ ಹೋದರು, ಅವರಿಬ್ಬರಿಗೆ ನಾನು ಮಂಗಿಸಿ ಆಮೇಲೆ ನಾನು ವೀಡಿಯೋ ಎಡಿಟಿಂಗ್ ಅದು ಮಾಡ್ಕೋತೀನಿ. ಹಾಗಾಗಿ ನನಗೆ ಟೈಮ್ ಸಿಕ್ಕಿಲ್ಲ. ಸ್ವಲ್ಪ ನಿದ್ದೆ ಮಧ್ಯಾಹ್ನದಾಗ ಹೋದರೂ ರಾತ್ರಿ ನಿದ್ದೆ ಜಲ್ದಿ ಬರ್ತದಲ್ವ. ಹಾಗಾಗಿ ಸ್ವಲ್ಪ ಜಲ್ದಿ ನಿದ್ದೆ ಹೊಂಟಿತ್ತು. ಹಾಗಾಗಿ ಮಲ್ಕೊಂಡೀನಿ. ಎಡಿಟಿಂಗು ವಾಯ್ಸ್ ಓವರ್ ಕೊಡ್ಲಿಕ್ಕಾಗಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಗ್ಯದ ವೀಡಿಯೋ ಹಾಕ್ಲಿಕ್ಕೆ. ಇನ್ನು ಇದು ಮಂಡೇ ಬ್ಲಾಗೆ. ಇನ್ನು ಮಾರ್ನಿಂಗು ಇರ್ತದಲ್ವ, ಇನ್ನು ಅಮ್ಮಗೂ ಲಂಚು ಮತ್ತು ಟಿಫಿನು ಅದು ಮಾಡಬೇಕು. ಹಾಗಾಗಿ ಲಂಚಿಗೆ ಅನ್ನ ಮತ್ತು ಹೀರೆಕಾಯಿ ಪಲ್ಯ ಮಾಡೀನಿ ಮತ್ತು ಹಾಲು ಕಾಸಿ ಇನ್ನು ಚಾಕೋಸ್ ಹಾಕೀನಿ. ಯಾಕಂದ್ರೆ ಲೇಟ್ ಆಗ್ಲತ್ತಿತ್ತು. ಹಾಗಾಗಿ ನಾನು ಲೇಟ್ ಅಂತೇನಿಲ್ಲ, ಏನು ಮಾಡೋದು ಏನಿಲ್ಲ ಅಂತಂದು ಗೊತ್ತಾಗಲಿಲ್ಲ ಟಿಫಿನು. ಯಾಕಂದ್ರೆ ಡೈಲಿ ಟಿಫಿನ್ ಅದೇ ಅಂತಂದು ಅವ್ರಿಗೆ ಭೀ ಬೋರ್ ಬಂದಿರ್ತದಲ್ವ. ಹಾಗಾಗಿ ಯಾವತ್ತಾರ ಒಂದೊಂದು ದಿನ ಚಾಕೋಸು ಆ ಥರ ಕೊಡ್ತೀನಿ ಮಾರ್ನಿಂಗು. ಹಾಗಾಗಿ ಚಾಕೋಸ್ ಅದು ಹಾಕಿಟ್ಟಿನಿ. ಅವರಿಬ್ರಿಗೂ ರೆಡಿ ಮಾಡಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಇನ್ನು ಆಕಿನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೀನಿ. ಇನ್ನು ಇವತ್ತು ನಮ್ಮ ಮನೆಯವರೇ ಬಿಟ್ಟು ಬರ್ತಾರೆ. ಯಾಕಂದ್ರೆ ನನಗೆ ಸ್ವಲ್ಪ ಮನೆಗೆಲ್ಲ ಕೆಲಸ ಅದ, ಸೋಮವಾರ ಅದಲ್ವ. ಹಾಗಾಗಿ ಎಲ್ಲ ಕೆಲಸ ಅದು ಮಾಡ್ಕೋಬೇಕು ಅಂದ್ಕೊಂಡು ಇನ್ನು ನಮ್ಮ ಮನೆಯವರೇ ಬಿಟ್ಟು ಬರ್ತೀನಿ ಅಂತ ಹೇಳ್ಯಾರ. ಇನ್ನು ಅವ್ರು ಭೀ ಮನೆಗೆ ಯಾರ, ಹಾಗಾಗಿ ಬಿಟ್ಟು ಬರ್ತಾರೆ ಅವರು. ಇನ್ನು ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಇನ್ನು ಅವರು ನಾನು ಆ ಕಡೆ ಎಲ್ಲ ಪ್ಯಾಕ್ ಮಾಡತ್ತನ ಇನ್ನು ಬ್ಯಾಗ್ ಅದು ಎಲ್ಲ ಚೆಕ್ ಮಾಡ್ತೀನಿ ಡೈಲಿ. ಯಾಕಂದ್ರೆ ಬ್ಯಾಗು ಏನೇನು ಬುಕ್ಸ್ ಕೊಟ್ಟೀನಿ, ಏನೇನು ಇಲ್ಲ, ನೋಟ್ ಬುಕ್ಸ್ ಏನೇನು ಅವ ಅಂತಂದು ಕೊಟ್ಟೀನಿ ಅಂತಂದು ಚೆಕ್ ಮಾಡ್ಕೋತೀನಿ. ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ಸ್ ಅದು ಕೊಡಲಾಗ್ಯಾರ. ಯಾಕಂದ್ರೆ ಸ್ವಲ್ಪ ಸೆಕ್ಷನ್ನು ಸಪ್ರೇಟ್ ಮಾಡಿಲ್ಲ. ಹಾಗಾಗಿ ಹೋಮ್ವರ್ಕ್ ಅದು ಕೊಡಲಾಗ್ಯಾರ. ಸ್ವಲ್ಪ 1, 2 ಆ ಥರ ಕೊಡ್ತಾರೆ, ಇಲ್ಲ ಒಂದೊಂದು ದಿನ ಒಂದು ಭೀ ಇರಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಏನೂ ಇಲ್ಲ ಆಕಿಗೆ ಜಾಸ್ತಿ ಹೋಮ್ವರ್ಕ್ಸು. ಬಟ್ ಮನೆಗೆ ಬೇಸಿಕ್ ಸ್ಕೂಲ್ನಾಗ ಭೀ ಬೇಸಿಕ್ ಹೇಳತ್ತಾರ ಅವರು. ಒಂದು ಸರ್ತಿ ಸ್ಟಾರ್ಟ್ ಮಾಡಿದ್ರೆ ಮತ್ತು ಬೇಸಿಕ್ ಸ್ಟಾರ್ಟ್ ಮಾಡಲ್ಲ ಅಂತ. ಹಾಗಾಗಿ ಫಸ್ಟು ಬೇಸಿಕ್ ಹೇಳತ್ತೀವಿ ಅಂತ ಹೇಳ್ಯಾರ. ಅದ್ರ ಸಲುವಾಗಿ ಬಟ್ ಡೈಲಿ ಹೋಗಿ ನಾನು ಟೀಚರ್ಸ್ಗಳಿಗೆ ಭೀ ಕೇಳಬೇಕಾಗ್ಲತ್ತದ ಏನೇನು ಮಾಡ್ಲತ್ತಾರ ಏನೇನಿಲ್ಲ ಅಂತಂದು. ಯಾಕಂದ್ರೆ ಫುಲ್ಲು ಸಮ್ಮರ್ದಾಗಂತೂ ಈ ಸರ್ತಿ ಫುಲ್ಲು ಆಟ ಆಡೋದು ಆ ಕಡೆ ಈ ಕಡೆ ತಿರುಗೋದೇ ಆಗ್ಯದ. ಹಾಗಾಗಿ ಸ್ಕೂಲ್ನಾಗಾರ ಹೆಂಗಿರ್ಲತ್ತಾಳ ಅಂತಂದು ನಾನು ಮಧ್ಯಾಹ್ನ ಪರಿ ಕರಿಲಿಕ್ಕೆ ಹೋಗ್ತೀನಲ್ವ, ಅವಾಗ ಕೇಳ್ಕೊಂಡು ಬರ್ತೀನಿ. ಇನ್ನು ಇಬ್ಬರಿಗೂ ಕಟ್ಟಿಂಗ್ ಮಾಡಿಸ್ಬೇಕು. ಡೈಲಿ ಜುಟ್ಟು ಹಾಕ್ಲಿಕ್ಕಂತೂ ಆಗಲ್ಲ ಅಂದ್ರೆ ಆಯ್ತದ ನನಗೆ. ಯಾಕಂದ್ರೆ ಈ ಸ್ಕೂಟಿ ಭೀ ಅದಲ್ವ, ಹಿಂಗೆ ನಡ್ಕೋತಾ ಕರ್ಕೊಂಡು ಹೋಗೋದಿದ್ರೆ ಸ್ವಲ್ಪ ಮನೇಲಿಂದ ಜಲ್ದಿ ಬಿಡಬೇಕು. ಬಟ್ ಈಗ ಸ್ಕೂಟಿ ಅದಲ್ವ ಆಗ್ಲತ್ತದ, ಬಟ್ ಕಟ್ಟಿಂಗ್ ಮಾಡಿಸ್ತೇವೆ.
ಇನ್ನು ಆಕಿಗೆಲ್ಲ ಹೋಗಿ ನಮ್ಮ ಅಮ್ಮಗೂ ಬಿಟ್ಟು ಬಂದರು ಮತ್ತು ಇನ್ನು ಸ್ವೀಟ್ ಕಾರ್ನ್ ಕುದಿಸಿದಲ್ವ ಅಮ್ಮಗೂ ಸ್ನ್ಯಾಕ್ಸ್ ಸಲುವಾಗಿ ಇನ್ನೊಂದು ಹಾಫ್ ಇತ್ತು ಜಾನು ತಿಲ್ಲತ್ತಾಳ. ಅವ್ರು ಬಿಟ್ಟು ಬಂದಿದ್ಮೇಲೆ ಇನ್ನು ಕೂಲರ್ ತೆಗ್ದಿಡ್ರಿ ಅಂತಂದು ನಮ್ಮ ಮನೆಯವ್ರಿಗೆ ಅಂದಿದ್ದ. ಬಟ್ ಅವರು ತೆಗ್ದಿರಲಿಲ್ಲ. ಅದ್ರೊಳಗೂ ಒಂದು ಸ್ವಲ್ಪ ನೀರಿದ್ವು, ಅವೆಲ್ಲ ನೀರು ತೆಗಿಲತ್ತಾರ ನಮ್ಮ ಮನೆಯವರು. ಅವೆಲ್ಲ ನೀರೆಲ್ಲ ತೆಗ್ದು ಒಂದು 2 ದಿನ ಹಾಗೆ ಅಂದ್ರೆ ಒಣಗ್ಲಕ್ಕಿಟ್ಟು ಗಾಳಿಗಿಟ್ಟು ಮತ್ತು ಆಮೇಲೆ ತೆಗ್ದು ಮ್ಯಾಗ ಅದ್ರ ಬಾಕ್ಸ್ನಾಗ ಹಾಕಿಟ್ಟು ಬಿಡ್ತೀವಿ. ಮತ್ತು ನೆಕ್ಸ್ಟ್ ಸಮ್ಮರ್ದಾಗ ತೆಗಿತೀವಿ ಅದಕ್ಕೆ. ಇದೇ ಥರ ಈಗ 4 ಇಯರ್ಸ್ ಅನ್ಕೋತೀನಿ. ಈಗ 4 ಸಮ್ಮರ್ ಏನೋ ಆಯಿತು, ಏನು 3 ಸಮ್ಮರ್ ಆಯಿತು ಇದು ಕೂಲರ್ ತೊಗೊಂಡು. ಇದೇ ಥರ ಯೂಸ್ ಬೇಕಾದಾಗ ಯೂಸ್ ಮಾಡ್ತೀವಿ ಮತ್ತು ತೆಗ್ದು ಡಾಂಬರ್ ಗೋಲಿ ಇರ್ತಾವಲ್ವ ಅವು ಅದ್ರೊಳಗೆ ಅಲ್ಲಿ ಇದು ಅದ ನೋಡ್ರಿ ಇದಕ್ಕೆ ಕೂಲರ್ ಒಳಗೆ ಆಯ್ತದ ಬಾಕ್ಸ್ ಇರ್ತದಲ್ವ ಕೂಲರ್ದು ಅದ್ರೊಳಗೆ ಹಂಗೆ ಇವು ಪುಡಿ ಕಟ್ಟಿ ಇಟ್ಬಿಡ್ತೇವೆ. ಹಂಗಾಗಿ ಅದು ಎಲ್ಲ ನೀರೆಲ್ಲ ತೆಗಿಲತ್ತಾರ. ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು, ಹಂಗೆ ನೀರು ಅದ್ರೊಳಗೆ ಇದ್ದು ಸ್ವಲ್ಪ ಅದು ಎಲ್ಲ ಕ್ಲೀನ್ ಮಾಡ್ತಾರೆ ತೆಗ್ದು. ಇನ್ನು ಅವ್ರು ಅದೆಲ್ಲ ಕ್ಲೀನ್ ಮಾಡತ್ತನ ನಾನು ಬಟ್ಟೆ ಒಣಕಂಬಂತಂದು ಒಗ್ದು ಬಟ್ಟೆ ಒಣಕಂಬಂತಂದು ಒಣಕ್ಲಕ್ಕೆ ಬಂದೀನಿ ಮ್ಯಾಗ. ಆ್ಯಕ್ಚುಲಿ ನಾನು ಬಟ್ಟೆ ಹೆಂಗೆ ಒಗಿತೀನಿ ಅಂದ್ರೆ ಯಾರಿಗೆ ಭೀ ಅಷ್ಟೊಂದು ಬಟ್ಟೆದು ಗೊತ್ತಿಲ್ಲ ಅಲ್ವಾ, ಅದರದ್ದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅಂದ್ರೆ ಬಟ್ಟೆಗೆ ಭೀ ಒಂದು ಸೊಲ್ಯೂಷನ್ ತಂತಾರೆ ನಮ್ಮ ಮನೆಯವರು. ಅದು ಏನು ಸೊಲ್ಯೂಷನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾದ್ರೆ ನನಗೆ ಕಮೆಂಟ್ ಮಾಡಿರಿ, ಗೊತ್ತಾಗಲ್ಲದ್ರೆ ಕಂಪಲ್ಸರಿ ವೀಡಿಯೋ ಮಾಡ್ತೀನಿ. ಬಟ್ ಅದು ವೀಡಿಯೋ ಮಾಡಬೇಕು ಅಂತಂದು ನಾನು ಆಲ್ರೆಡಿ 4-5 ಮಂತ್ ಹಿಡಿದು ಟ್ರೈ ಮಾಡ್ಲತ್ತೀನಿ. ಬಟ್ ಆಗಲ್ಲಾಗ್ಯದ. ಅಂದ್ರೆ ನಮ್ಮ ಮನೆಯವರ ಸಪೋರ್ಟಿಂಗ್ ಇರಬೇಕಾಯ್ತದ, ಅಂದ್ರೆ ವೀಡಿಯೋ ಮಾಡ್ಲಿಕ್ಕೆ ಅವ್ರು ಇರಬೇಕಾಯ್ತದ. ಹಾಗಾಗಿ ನಾನು ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲಾಗ್ಯದ ಅದ್ರದ್ದು. ಕಂಪಲ್ಸರಿ ಮಾಡ್ತೀನಿ. ಇನ್ನು ಇದ್ರದ್ದು ಅಂದ್ರೆ ನಿಮ್ಗೆ ಯಾರಿಗಾನ ಗೆಸ್ ಇದ್ರೆ ನನಗೆ ಕಮೆಂಟ್ ಮಾಡಿರಿ, ಓಕೆನಾ. ಇನ್ನು ನಾನು ಈ ಕಡೆ ಫುಲ್ಲು 2 ಡೇಸ್ದು ಬಟ್ಟಿದ್ದು ಅಂದ್ರೆ ಮಳೆ ಹೊಂಟದಲ್ವ, ಹಾಗಾಗಿ ನಾನು ಒಗ್ದಿರಲಿಲ್ಲ. ಕಂಟಿನ್ಯೂ ಮಳೆ ಇತ್ತು 1 ಡೇ ಫುಲ್ಲು, ಬಟ್ಟೆ ಒಗ್ದಿರಲಿಲ್ಲ. ಅದ್ರ ಸಲುವಾಗಿ 2 ಡೇಸ್ದು ಒಂದೇ ದಿನ ಒಗ್ದು ಹಾಕೀನಿ. ಒಗ್ದು ಹಾಕೋರು ಭೀ ಹಸಿ ವಾಸನೆ ಇರ್ಲತ್ತವ, ಆಯಿತು ಮುಗ್ಗು ವಾಸನೆ ಹೊಂಟವ ಅಂತಂದು ನಾನು ಒಗ್ದಿರಲಿಲ್ಲ. ಫುಲ್ ಡೇ ಮಳೆ 2 ಡೇಸ್ ಹಂಗೆ ಇತ್ತು. ಹಾಗಾಗಿ ಇವತ್ತು ಸ್ವಲ್ಪ ವರ್ಕ್ ಕೊಟ್ಟದಂತಂದು ಮ್ಯಾಗ ಒಗ್ದು ಒಣಕೀನಿ. ಏನು ಸಾಕು ಕೆಲಸ ಮಾಡತ್ತಿ ಹಾಂ. ಒಂದು 3-4 ದಿನ ನೀರು ಎದ್ದಿಸಲಿಕ್ಕೆ ಒಟ್ಗನೆ ಇದಾಗ್ಯಾವ ನೋಡ್ರಲ್ಲ. ತೆಗೀರಿ ಅಂದ್ರೆ ಕತ್ತಾಗಿ ತೆಗ್ದಿಲ್ಲ ನೋಡ್ರಿ, ಗಲೀಸಾಗೆ. ಸಂಬೋಸ ಹೋಲತ್ತದ ಮುಗಿನಾಗೇನು ಅದಕ್ಕೆ ಗಸ್ತಿಲ್ಲ ಅಲ್ಲಿ ಗಲೀಜ್. ಇದ್ರಾಗ ಭೀ ಅವ ಡ್ರೀಮ್ ವ್ಯೂಸ್ ಸ್ಕೂಲ್ನಾಗ ಭೀ ಬೊಕ್ಕಳೋ ಪಾರ್ಗಳು ಬಸ್ ಅದ. ಮತ್ತು ಅದು ಬಸ್ಸಿನಾಗ ನೋಡ್ಬೇಕು ಪಾರ್ಗಳು ಎಷ್ಟು ನಾವು. ಬಸ್ಸಿನಾಗ ಪಾರ್ಗಳು ನೋಡ್ಬೇಕು. ಸ್ಕೂಲ್ನಾಗ ಭೀ ಬೊಕ್ಕಳೋ. ಮೊನ್ನೆ ಗ್ರೀನ್ ಡೇ ಅಂತ ಸೆಲೆಬ್ರೇಟ್ ಮಾಡೆವು. ಇವ್ರು ಅಂದಾರಂತ ಗ್ರೀನ್ ಡೇ ಮಾಡಲಿ, ಅವ್ರು ರೆಡ್ ಡೇ ಮಾಡಲಿ ಅಂತೀವಿ. ಅದು ಒಟ್ಟು ಚಂದ ತೊಳೆದಿದ್ದ. ಇನ್ನು ನಮ್ಮ ಮನೆಯವರು ಕೂಲರೆಲ್ಲ ಕ್ಲೀನ್ ಮಾಡಿ ಅದಕ್ಕೂ ತೆಗ್ದಿಟ್ಟಾರ. ಇನ್ನು ನಾನು ಅಲ್ಲೇ ಕುಂತೂರು ಹೆಂಗೆ ಅಂತಂದು ಆಲ್ರೆಡಿ ಇಲ್ಲಿ ಅನ್ನ ಪಲ್ಯ ಆಗ್ಯದಲ್ವ, ಹಾಗಾಗಿ ರೊಟ್ಟಿ ಮಾಡಿದ್ರಾಯ್ತಂತ ರೊಟ್ಟಿ ಮಾಡ್ಲತ್ತೀನಿ. ಡೈಲಿ ಕಂಪಲ್ಸರಿ ಬೇಕು. ಮಿನಿಮಮ್ ಒಂದು 5 ಮಾಡ್ತೀನಿ. ಮಾರ್ನಿಂಗ್ ಈವ್ನಿಂಗ್ ಆಗೋಯ್ತವ. ಇನ್ನು ಈಗ ನಮ್ಮ ಮನೆಯವರು ಬೇರೆ ಮನೆಗೆ ಅರಲ್ವ, ಅವ್ರಿದ್ರಂತೂ ಕಂಪಲ್ಸರಿ. ಯಾಕಂದ್ರೆ ಅನ್ನ ಒಂದೇ ಸಾಕು ಭೀ ಆಗಲ್ಲ, ಮತ್ತು ಒಣ ಅನ್ನ ಊಟ ಮಾಡಿ ಫುಲ್ಲ ದಪ್ಪ ಆಗ್ಲತ್ತೀವಿ ಅಂತಂದು ಹಾಗಾಗಿ ಸ್ವಲ್ಪ ರೊಟ್ಟಿ ಹೆಚ್ಚಿಗೆ, ಅನ್ನ ಕಮ್ಮಿ ಆಗ್ಯದ. ಅದ್ರ ಸಲುವಾಗಿ ಈ ಕಡೆ ಕಿಚನ್ದಾಗ ಬಂದು ರೊಟ್ಟಿ ಮಾಡ್ಲತ್ತೀನಿ. ಇನ್ನು ರೊಟ್ಟಿ ಮಾಡ್ಕೊಂಡ್ರೆ ಬೇರೆ ಕೆಲಸ ಇರ್ತಾವ. ಹಾಗಾಗಿ ಇನ್ನು ಅಲ್ಲ ಬೆಳಗಡ್ಡಿ ಪೇಸ್ಟ್ ಅದು ಆಗೋಗ್ಯವ. ಅದ್ರದ್ದೆಲ್ಲ ಅಲ್ಲ ಬೆಳಗಡ್ಡಿ ಅಲ್ಲ ಸುಲ್ಕೋಬೇಕು. ಆ್ಯಕ್ಚುಲಿ ಅಲ್ಲ ತೊಗೊಂಡಿಲ್ಲ, ಬೆಳಗಡ್ಡಿ ಯಾವ 1 ಕಿಲೋ ಮ್ಯಾಲ ಏನೋ 1 ಕಿಲೋ ಹಂಗೆ ಅವ. ಊರ್ಲಿಂದ ಮಾಮಿ ಕೊಟ್ಟಿದ್ರು, ಹಾಗಾಗಿ ಅವು ತಂದಿದ್ದೇವೆ. ಅವು ಸುಲಿಬೇಕು. ಫ್ರಿಜ್ನಾಗ ಇಟ್ಟೀನಿ ತಂದು, ಹಾಗಾಗಿ ಅವು ಬೆಳಗಡ್ಡಿ ಸುಲ್ಕೋಬೇಕು. ಇನ್ನು ಈ ಕಡೆ ರೊಟ್ಟಿ ಮಾಡಿದ್ಮೇಲೆ ನಾನು ಶೇಂಗಾದು ಹುರ್ಕೊಂಡೀನಿ. ಶೇಂಗಾ ಹಿಂಡಿ ಇದ್ದಿಲ್ಲ, ಅದ್ರ ಸಲುವಾಗಿ ಶೇಂಗಾ ಹುರ್ಕೊಂಡೀನಿ. ಇದು ಏನರ ಪಲ್ಯಕ್ಕದು ಹಾಕ್ಲಕ್ಕ ಬೇಕಲ್ವ, ಹಾಗಾಗಿ ಹೆಂಗೆ ಭೀ ರೊಟ್ಟಿ ಮಾಡಿದಾಗ ಹಂಚು ಗರಮ್ ಇತ್ತಂತಂದು ಅದು ಭೀ ಶೇಂಗಾ ಹುರ್ಕೊಂಡೀನಿ. ಇನ್ನು ಬೆಳಗಡ್ಡಿ ಫ್ರಿಜ್ನಾಗ ಇಟ್ಟು ಅಂದಿನಲ್ವ, ಬೆಳಗಡ್ಡಿ ತೆಗಿಲತ್ತೀನಿ. ಆ್ಯಕ್ಚುಲಿ ಬೆಳಗಡ್ಡಿ ಸುಲಿಲಕ್ಕ 2 ಟಿಪ್ಸ್ ಅವ. ಒಂದು ನಾವು ಬೇಕಂದ್ರೆ ಬೆಳಗಡ್ಡಿ
ಸುಲಿಬೇಕು ಜಲ್ದಿ ಆಗಬೇಕು ಅಂದ್ರೆ ಅವು ಬೆಳಗಡ್ಡಿ ತೊಗೊಂಡಿರ್ತೀವಲ್ವ ಅವಕ್ಕೆಲ್ಲ ಬಿಡಿಸಿ ಸ್ವಲ್ಪ ಅಡ್ಗೆ ಎಣ್ಣೆ ಇರ್ತದಲ್ವ ಆಲಿವ್ ಆಯಿಲ್ ಅದು ಹಚ್ಚಿ ಬಿಸಿಲಿಗೆ ಇಟ್ಬಿಡಬೇಕು. ಬಿಸಿಲಿಗೆ ಇಟ್ಟು ತಂದಿದ್ಮೇಲೆ ಬಿಸಿಲಿಂದ ತರೋದು ಡೈರೆಕ್ಟ್ ಒಂದು ಬಟ್ಟೆಗಾರ ಎದ್ರಾಗನ ಹಾಕಿ ಒಂದು 2-3 ಸರ್ತಿ ಹಿಂಗೆ ಏನಂತಾರೆ ಬಟ್ಟೆ ಒಗಿತೀವಲ್ವ ಆ ಥರ ಬಡ್ದು ತೆಗೆದ್ರೆ ಹೋಯ್ತವ. ಇನ್ನೊಂದು ಟಿಪ್ಸ್ ಅಂದ್ರೆ ಫ್ರಿಜ್ನಾಗ ಇಡಬೇಕು. ತೊಗೊಂಡೇವಿ ಅಂದ್ರೆ ತೊಗೊಂಡಿದ್ದ ದಿನ ಒಂದು ನೈಟ್ ಫ್ರಿಜ್ನಾಗ ಇದ್ವಲ್ಲ ಆರಾಮಾಗಿ ಬರ್ತಾವ ಬೆಳಗಡ್ಡಿ. ಏನು ಭೀ ನಾವು ಅದಕ್ಕೂ ಇದು ಮಾಡೋದೇ ಹತ್ತಲ್ಲ, ಸ್ವಲ್ಪ ಮೆತ್ತಗಾಗಿ ಸಪ್ಪೆ ಪೂರ್ತಿ ಬರ್ತಾವ. ಹಾಗಾಗಿ ಅಂದ್ರೆ ನಾನೇನು ಅದ್ರಾಗ ಇಡಬೇಕು ಅಂತ ಇಟ್ಟಿಲ್ಲ, ಬಟ್ ಊರಿಗೆ ಹೋದಾಗೆ ತಂದಿದ್ದೇವೆ. ಬಟ್ ಹೊರಗಿದ್ರೆ ಏನರ ಆಯಿತು ಅಂತ ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ಸ್ವಲ್ಪ ಇರಲಿ ಅಂತಂದು. ಹಾಗಾಗಿ ಇವತ್ತು ಬೆಳಗಡ್ಡಿ ಎಲ್ಲ ತೊಗೊಂಡಿನಿ, ತೆಗೆದಿಟ್ಟಿನಿ. ಇನ್ನು ಹಾಗೆ ನೆನಪು ಬಂತು ನಾನು ನಾಳಿನ ಸಲುವಾಗಿ ಇಡ್ಲಿ ಹಾಕಬೇಕು ಅಂತಂದು. ಅದ್ರ ಸಲುವಾಗಿ ಯಾಕಂದ್ರೆ ಇಡ್ಲಿ ನಮ್ಮ ಜಾನುಗಿಷ್ಟ, ನಮ್ಮ ಅಮ್ಮಗಿಷ್ಟ, ನನಗಿಷ್ಟ. ಹಾಗಾಗಿ ಇಡ್ಲಿ ನೆನೆ ಹಾಕೋರಾಯ್ತು. ಇನ್ನು ನಾಳೆಗೆ ನಮ್ಮ ಮನೆಯವರಿಗೆ ನೈಟ್ ಶಿಫ್ಟ್ ಮಾಡಿ ಬರ್ತಾರೆ ಮಾರ್ನಿಂಗು, ಅವ್ರಿಗೆ ಭೀ ಟಿಫಿನ್ ಕಂಪಲ್ಸರಿ ಬೇಕು. ಹಾಗಾಗಿ ಇಡ್ಲಿ ನೆನೆಕ್ಲಕ್ಕಂತ ಇಡ್ಲಿ ರವೆ ಹಾಕ್ಲತ್ತೀನಿ. ಇನ್ನು ಫ್ರಿಜ್ನಾಗ ಹಾಗೆ ಇಡ್ಲಿ ರವೆ ಭೀ ಇತ್ತು, ಜಾಸ್ತಿ ತಂದ್ಕೋತೀನಲ್ವ ನಾನು. ಹಾಗಾಗಿ ಇಡ್ಲಿ ರವೆ ಜಾಸ್ತಿ ಇತ್ತು ಅಂದ್ರೆ ಒಂದು ಸ್ವಲ್ಪ ಮ್ಯಾಗ ಇಟ್ಕೊತೀನಿ, ಒಂದು ಸ್ವಲ್ಪ ಫ್ರಿಜ್ನಾಗ ಇಟ್ಕೊತೀನಿ. ಈ ಥರ ಇಟ್ಕೊಂಬರ್ಲಿಂತ ಹುಳ ಆಗಲ್ಲ. ಅದ್ರ ಸಲುವಾಗಿ ನಂಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊತೀನಿ ಡಬ್ಬ್ಯಾಗ, ಮತ್ತು ಉಳ್ಕಿದ್ದು ಫ್ರಿಜ್ನಾಗ ಇಟ್ಬಿಡ್ತೀನಿ. ಜಾಸ್ತಿ ತರಕಾರಿಕನ್ನ ನಂದು ಬೇರೆ ಐಟಮ್ಗಳೇ ಇರ್ತವೆ, ರವೆ ಹಿಟ್ಟು ಅದು ಇದು ಮೈದಾ ಹಿಟ್ಟು ಅಂತಂದು. ಹಾಗಾಗಿ ಈ ಕಡೆ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ನೆನೆ ಹಾಕ್ಲತ್ತೀನಿ. ಆ್ಯಕ್ಚುಲಿ ಉದ್ದಿನಬೇಳೆ ಸ್ವಲ್ಪ ಅಂದ್ರೆ ಅದ್ರದ್ದು ಸಪ್ಪೆ ತೆಗ್ದಿಲ್ಲ, ತಾಳಿಸಿಲ್ಲ ಅವಕ್ಕೂ ಹಂಗೆ ಅವ. ಅದಕ್ಕೆ ನೈಟ್ ಮಾರ್ನಿಂಗ್ ನೆನಿಟ್ಟ ಅಂದ್ರೆ ನೈಟ್ಗೆಲ್ಲ ನೆನಿತಾವಲ್ವ, ಆವಾಗ ಸ್ವಲ್ಪ ಕಿವುಚಿ ಬ್ಯಾಳೆ ಎಲ್ಲ ಕಿವುಚಬೇಕು ಕೈಲಿಂತು, ಅವಾಗ ತಾನೇ ಸಪ್ಪೆ ಬರ್ತಾವ. ಇನ್ನು ಇಡ್ಲಿಗೆ ಈ ಥರ ಇತ್ತು ಅಂದ್ರೆ ಕಪ್ಪು ಆಯ್ತಾವಲ್ವ, ಅದ್ರ ಸಲುವಾಗಿ ಚಂದ ಕಿವುಚಿ ಒಂದು 5-6 ಸರ್ತಿ ಇಲ್ಲ 10 ಸರಿ ಭೀ ತೊಳಿತೀನಿ ಒಂದೊಂದು ಸರ್ತಿ ಹೋಗಲ್ಲೈತಂದ್ರೆ. ಇನ್ನು ಆ ಕಡೆ ಇಡ್ಲಿ ರವೆ ಅದು ಬ್ಯಾಳೆ ಅದು ನೆನೆ ಹಾಕಿ ಈ ಕಡೆ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಶೇಂಗಾ ಹುರಿದಿಟ್ಟಿನಲ್ವ, ಮತ್ತು ಶೇಂಗಾ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ನಾ ಹುರಿದಿಟ್ಟ ಅಂದ್ರೆ ಅಲ್ಲೇ ಖಾಲಿ ಆಯ್ತವ. ನಮ್ಮ ಮನೆಯವರಲ್ಲಿ ನಮ್ಮ ಜಾನು ಅಲ್ಲಿ ತಿಂತಾರೆ. ಆ್ಯಕ್ಚುಲಿ ನಾನೇ ಒಯ್ದು ಕೊಡ್ತೀನಿ, ನಾನೇ ತಿಂತೀನಿ ಫಸ್ಟು, ಆಮೇಲೆ ಅವ್ರಿಗೆ ಒಯ್ದು ಕೊಡ್ತೀನಿ. ಹಾಗಾಗಿ ಖಾಲಿ ಆಯ್ತವ ಅಂತಂದು ಫಸ್ಟು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಇನ್ನು ಈ ಕಡೆ ಎಲ್ಲ ಮಿಕ್ಸಿಗೆ ಹಾಕೊಂಡಿದ್ಮೇಲೆ ನಮ್ಮ ಜಾನು ನಾನು ಇಬ್ಬರು ಹೋಗಿ ಬೆಳಗಡೆ ಸುಲಿಬೇಕಂತ ಸುಲಿತೇವೆ. ಬಟ್ ಸುಲಿಲಕ್ಕಾಗಲ್ಲ, ಯಾಕಂದ್ರೆ ಅವು ಫ್ರಿಜ್ನಾಗ ಇಟ್ಟಿನಲ್ವ. ಹಾಗಾಗಿ ಅದ್ರದ್ದು ಫುಲ್ಲು ಗಟ್ಟಿಯಾಗಿರ್ತಾವೆ. ಅಂದ್ರೆ ಮೆತ್ತಗೆ ಇರ್ತಾವೆ, ಬಟ್ ಗಡ್ಡಿ ಇರ್ತದಲ್ವ ಹೊಡಿಲಾಕ ಬರಲ್ದು, ಅಷ್ಟು ಗಟ್ಟಿಯಾಗಿರ್ತಾವೆ. ದಪ್ಪ ಅಂದ್ರೆ ವಜ್ಜಿ ಭೀ ಆಗಿರ್ತಾವೆ, ದಪ್ಪ ಭೀ ಆಗಿರ್ತಾವೆ. ಕೈಲಿಂತಂತೂ ಹೊಡಿಲಕ್ಕೆ ಬರಲ್ಲ. ನಾನು ನಮ್ಮ ಜಾನು ಇಲ್ಲಿ ಕುಂತು ಕೆಲಸ ಎಲ್ಲ ಆಗಿದ್ಮೇಲೆ ಹೊಡಿಲಕ್ಕ ಅಂದ್ರೆ ಸುಲಿಬೇಕಲ್ವ, ಅಂದ್ರೆ ಬಿಡಿಸ್ಬೇಕಲ್ವ ಪೀಸ್ ಆಗಿ, ಅದು ಬಿಡಿಸ್ಲಕ್ಕಂತ ಕುಂತಿದ್ದೇವೆ. ಬಟ್ ಕೈಲಿಂತು ಹೊಡಿಬೇಕಂತ ಹೊಡೆದ್ರು ನನ್ನ ಕೈಯೇ ಬ್ಯಾನೆ ಆಗ್ಯದ. ಖರೆ ಅವು ಒಂದು ಗಡ್ಡಿ ಭೀ ಹೊಡೆದಿಲ್ಲ. ಹಾಗಾಗಿ ನಮ್ಮ ಜಾನು ಅದು ಹೊಡಿಲತ್ತೀನಲ್ವ, ಅದ್ರದ್ದು ಕೈ ಹತ್ತಿದ ಬ್ಯಾನಿಲಿಂತು ನಾನು ಇದು ಮಾಡ್ಲತ್ರ ಆಕಿಗೆ ಖುಷಿ ಆಗ್ಲತ್ತಿತ್ತು. ಇನ್ನು ಅಕ್ಕಿ ಭೀ ಟ್ರೈ ಮಾಡ್ತೀನಂತ ಟ್ರೈ ಮಾಡೋ ಆಕಿಗೆ ಭೀ ಒಡಲೇ ಆಗಿವ ಅಸ್ಸಲು. ಇನ್ನು ನಾನು ಲಾಸ್ಟಿಗೆ ಏನು ಮಾಡ್ದಪ್ಪ ಅಂದ್ರೆ ಚಪಾತಿ ಮಾಡೋದು ಬೆಳ್ಳುಣ್ಗಿ ಇರ್ತದಲ್ವ, ಅದು ತಂದು ಆ ಬೆಳ್ಳುಣ್ಗಿಲಿಂತ ಒಂದು ಹೊಡೆದು ಅದು ಫುಲ್ಲು ಬಿಡಿಸ್ಬಿಟ್ಟಿನಿ ಬಳಗಡ್ಡಿಗಳು. ಅದ್ರದ್ದು ಸಪ್ಪೆ ತೆಗಿಲಕ್ಕ ಉಗುರ್ಲಿಂತೆ ಆರಾಮ್ ತೆಗಿಬೋದು ನಾವು ಕೈಲಿಂತೆ. ಇದಕ್ಕಿಂತ ಈಸಿ ಅಂದ್ರೆ ಮ್ಯಾಗೆ ಅಂದ್ರೆ ಒಂದು ಒಡಿಸಿ ಪೀಸ್ ಮಾಡಿ ಈಗ ಎಣ್ಣೆ ಹಚ್ಚಿ ಬಿಸಿಲಿಗೆ ಇಡ್ತೀನಿ. ಜಾಸ್ತಿ ನಾನು ಅದೇ ಥರ ಮಾಡ್ತೀನಿ, ಈ ಥರ ಫ್ರಿಜ್ನಾಗ ಇಡಲ್ಲ. ಬಟ್ ಇವು ಯಾವಾಗೋ ತಂದು ಫ್ರಿಜ್ನಾಗ ಇಟ್ಟಿವವ ಅಂತಂದು ಕೈಲಿಂತು ಬಿಡಿಸ್ಬೇಕಾಯ್ತದ. ಇಲ್ಲದ್ರೆ ನಾನು ಜಾಸ್ತಿ ಬಿಸಿಲಿಗೆ ಇಡ್ತೀನಿ. ಇನ್ನು ಇದೇ ಥರ ಬೆಳ್ಳುಣ್ಗಿಲಿಂತ ಹೊಡ್ದು ಒಸು ಬಿಡಿಸಿ ಇನ್ನು ಸುಲಿದು ಇಟ್ಟಿನಿ. ಇನ್ನು ಅಲ್ಲ ತೊಗೊಂಡಿಲ್ಲ, ಅಲ್ಲ ತೊಗೊಂಡು ಎಲ್ಲ ಒಮ್ಮೆಗೆ ಮಿಕ್ಸಿಗೆ ಹಾಕೋತೀನಿ, ಅಲ್ಲ ಬೆಳಗಡ್ಡಿ ಪೇಸ್ಟು. ನಾನು ಹೇಳಿನಲ್ವ ಬೆಳ್ಳುಣ್ಗಿಲಿಂತ ಹೊಡಿತೀನಿ ಅಂತಂದು, ಈಗ ಒಂದು ಹೊಡೆದೆ. ಅವು ಸ್ವಲ್ಪ ಕಿಚಡಿ ಆಗ್ಯಾವ ಅಷ್ಟೇ, ಒಂದು ಹೊಡೆದೀನಿ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ.